ಹಲೋ ಎವ್ರಿವನ್, ಕಲಾಂ ಬ್ಯಾಚ್ ಹಿಸ್ಟ್ರಿ ಕ್ಲಾಸ್ ಇದು. ಹಿಂದಿನ ವಿಡಿಯೋದಲ್ಲಿ ವೀಕ್ಲಿ ರೀಕ್ಯಾಪ್ ಅಂತ ಮಾಡಿದ್ದೆ ಅಲ್ವಾ? ಅಲ್ಲಿ ಆ ವಿಡಿಯೋವನ್ನು ದಯವಿಟ್ಟು ನೋಡಿ. ಇಡೀ ವಾರದ ಮುಖ್ಯ ವಿಷಯಗಳನ್ನು ಅಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಹಿಂದಿನ ಎಲ್ಲ ಸಬ್ಜೆಕ್ಟ್ಗಳ ಒಂದು ರೀಕ್ಯಾಪಲ್ಲಿ ಮಾಡಿದ್ದೇನೆ. ಮತ್ತು ಅಲ್ಲಿ ಒಂದು ಗೂಗಲ್ ಫಾರ್ಮನ್ನು ಕೊಟ್ಟಿದ್ದೆ. ನಿಮ್ಮ ಫೀಡ್ಬ್ಯಾಕ್, ಒಪಿನಿಯನ್ ಏನೇ ಇದ್ರೂ ತಿಳಿಸಿ ಅಂತ. ತುಂಬ ಜನ ರಿಪ್ಲೈ ಮಾಡಿದ್ದೀರಿ, ಫೀಡ್ಬ್ಯಾಕ್ ಕಳಿಸಿದ್ದೀರಿ. ಸೊ ನಿಮ್ಮ ಫೀಡ್ಬ್ಯಾಕ್ ಆಧಾರದ ಮೇಲೆ ಕೆಲವರು ಏನು ಹೇಳಿದ್ದೀರಿ ಅಂತಂದರೆ, ವಿಡಿಯೋ ತುಂಬ ದೊಡ್ಡದಿದ್ದರೆ, ಈಗ 45 ಮಿನಿಟ್ಸು 1 ಅವರ್ ಇದ್ದರೆ ಎಷ್ಟೋ ಸಾರಿ ಏನಾಗ್ಬಿಡುತ್ತೆ, ಇದು ಆಮೇಲೆ ನೋಡೋಣ, ದೊಡ್ಡ ವಿಡಿಯೋ ಇಷ್ಟು ದೊಡ್ಡದು ಈಗಲೇ ನೋಡ್ಲಿಕ್ಕೆ ಆಗಲ್ಲ ಅಂತ ಸ್ಕಿಪ್ ಮಾಡೋ ಮನಸ್ಸು ಬಂದುಬಿಡುತ್ತೆ ಅಂತ ಕೆಲವರು ಪ್ರಾಮಾಣಿಕವಾಗಿ ಹೇಳಿದ್ದೀರಿ. ಒಬ್ಬ ಸ್ಟೂಡೆಂಟ್ ಪರ್ಸ್ಪೆಕ್ಟಿವಿಂದ ನನಗೆ ಅದು ಅರ್ಥ ಆಗುತ್ತೆ ಅಲ್ವಾ? ಯಾವುದೋ ವರ್ಕ್ ಮಾಡ್ತಾ ಇರ್ತೀರಿ, ಏನೋ ಸಮಸ್ಯೆ ಬರುತ್ತೆ, ಆವಾಗ ವಿಡಿಯೋ ನೋಡ್ಲಿಕ್ಕೆ ಹೋದರೆ 1 ಅವರ್ ನೋಡ್ಲಿಕ್ಕೆ ಆಗಲ್ಲ, ಟೈಮ್ ಇರೋದಿಲ್ಲ. ಅಥವಾ ಚಿಕ್ಕ ವಿಡಿಯೋ ನೋಡಿಕೊಂಡು ಮಿಡ್ಲಲ್ಲೇ ಬಿಡೋಣ ಅಂತಂದ್ರೂ ಆಗೋದಿಲ್ಲ. ಸೊ ವಿಡಿಯೋ ಡ್ಯೂರೇಷನ್ ಕಡಿಮೆ ಇರಲಿ ಅಂತ ಹೇಳಿದ್ದೀರಿ. ಸೊ ನಾನು ಏನು ಮಾಡ್ತಾ ಇದ್ದೇನೆ, ಮುಖ್ಯವಾಗಿ ಇದನ್ನು ಆದಷ್ಟು 30-40 ಮಿನಿಟ್ಸ್ ಒಳಗಡೆ ಇರೋ ಥರ ಟ್ರೈ ಮಾಡ್ತೇನೆ. 30 ನಿಮಿಷ ಇಷ್ಟರೊಳಗಡೆ ವಿಡಿಯೋ ಮಾಡ್ತೇನೆ ಸಾಧ್ಯವಾದಷ್ಟು ಇನ್ಮೇಲೆ. ಯಾಕಂತಂದರೆ ಚಿಕ್ಕ ವಿಡಿಯೋ ಅಂತ ಆದ ತಕ್ಷಣ ಸ್ವಲ್ಪನಾದರೂ ನೋಡಬೇಕು ಅಂತ ಅನಿಸುತ್ತೆ ಅಲ್ವಾ? ತುಂಬ ದೊಡ್ಡದಿದ್ದರೆ ಅದ್ರ ಮೇಲೆ ಕ್ಲಿಕ್ಕೇ ಮಾಡೋದಿಲ್ಲ, ಅಥವಾ ಆಮೇಲೆ ನೋಡೋಣ ಅಂತ ಹಾಗೆ ಪ್ರೊಕ್ರಾಸ್ಟಿನೇಷನ್ ಮಾಡೋದು ಜಾಸ್ತಿ ಆಗಿಬಿಡುತ್ತೆ. ಸೊ ವಿಡಿಯೋ ಡ್ಯೂರೇಷನನ್ನು ಕಡಿಮೆ ಮಾಡ್ತೇನೆ. ಮತ್ತು ಅದಾದಮೇಲೆ ಡ್ಯೂರೇಷನ್ ಕಡಿಮೆ ಮಾಡಿದ ಹಾಗೆ ಟಾಪಿಕ್ ಜಾಸ್ತಿ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು 80 ಡೇಸ್ ಅಂತ ಏನು ಅಂದ್ಕೊಂಡಿದ್ವಿ, ಅಥವಾ 70 ಡೇಸು, ಈ ರೀತಿ ಅಷ್ಟರೊಳಗಡೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನಾನು ಕಾನ್ಸೆಪ್ಟನ್ನಂತೂ ಯಾವುದು ಸ್ಕಿಪ್ ಮಾಡೋ ಮನಸ್ಥಿತಿ ನನಗಿಲ್ಲ. ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಷ್ಟಾಗುತ್ತೋ ಅಷ್ಟು UPSC ಲೆವೆಲ್ಲಿಗೆ ಹೇಳಲೇಬೇಕು ಅಂತ ನನ್ನ ಒಂದು ಇಚ್ಛೆ ಇದೆ. ಹಾಗಾಗಿ ಕಂಟೆಂಟನ್ನು, ಕಾನ್ಸೆಪ್ಟ್ಗಳನ್ನು ಸ್ಕಿಪ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅರ್ಧ ಗಂಟೆ ವೀಡಿಯೋ ಮಾಡಿದರೆ ಈ 80 ಡೇಸ್ ಅನ್ನೋದು ಅದು 100 ಡೇಸ್ ತನಕನೂ ಆಗಬಹುದು. ಅಂದರೆ ನಾವು ಅಕ್ಟೋಬರ್ ಎಂಡಿಗೆ ಮುಗಿಸ್ಬೇಕು ಅಂದ್ಕೊಂಡಿದ್ವಿ, ಆದರೆ ಅಕ್ಟೋಬರ್ ಎಂಡಿಗೆ ಮುಗಿಸ್ಲಿಕ್ಕೆ ಆಗಲಿಕ್ಕಿಲ್ಲ. ಹಾಗಾಗಿ ಅದು ನವೆಂಬರ್, ಡಿಸೆಂಬರ್ ತನಕನೂ ಹೋಗಬಹುದು. ಆದರೆ ವಿಡಿಯೋ ಲೆಂತ್ ಕಡಿಮೆ ಆದ ಹಾಗೆ ನಾವು ಬೇರೆ ಸಬ್ಜೆಕ್ಟ್ಗಳನ್ನು ಆ್ಯಡ್ ಮಾಡಬಹುದು. ನನ್ನ ಟೈಮನ್ನು ನಾನು ಇನ್ನೊಂದು ಸಬ್ಜೆಕ್ಟಿಗೆ ಕೊಡಬಹುದು. ಮತ್ತು ಕೆಲವರು ಮೊದಲೇ ಕಮೆಂಟ್ ಮಾಡಿದ್ರಿ, ಒಂದೇ ಸಬ್ಜೆಕ್ಟ್ ಮಾಡಿ ಅಂತ. ಒಂದೇ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿಕೊಂಡು ಮತ್ತೊಂದು ಸಬ್ಜೆಕ್ಟ್ ತಗೊಳ್ಳಿ ಅಂತ. ಹಾಗೆ ಯಾಕೆ ಮಾಡಲ್ಲ ಅಂತಂದರೆ, UPSCಯಲ್ಲಿ ಏನಾಗುತ್ತೆ, ಎಲ್ರಿಗೂ ಎಲ್ಲ ಸಬ್ಜೆಕ್ಟು ನಾನೀಗ ಯಾವ ಸಬ್ಜೆಕ್ಟ್ ಮಾಡಲಿ ಅಂತ ಕೇಳಲಿಕ್ಕೆ ಹೋದರೆ ಸಹ ಅಲ್ಲಿ ಮತ್ತೆ ಬೇರೆ ಬೇರೆ ಒಪಿನಿಯನ್ ಇರುತ್ತೆ ಅಲ್ವಾ? ಕೆಲವರಿಗೆ ಇಕಾನಮಿ ಇಂಪಾರ್ಟೆಂಟು, ಕೆಲವರಿಗೆ ಹಿಸ್ಟ್ರಿ ಬೇಕಾಗಿರುತ್ತೆ. ಸೊ ಆವಾಗ ಮತ್ತೆ ಈಗ ಕೆಲವರು ಸೈನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಸೈನ್ಸ್ ಮಾಡೋಣ ಮುಂದೆ, ಆದರೆ ನಿಧಾನವಾಗಿ ನಾವು ಪ್ಯಾರಲಲ್ ಆಗಿ ಮಾಡ್ಕೊಳ್ತಾ ಹೋಗಬೇಕು ಎಷ್ಟಾಗುತ್ತೋ ಅಷ್ಟು. ಸೊ ಹಾಗಾಗಿ ನಾನು ಆದಷ್ಟು ಸಬ್ಜೆಕ್ಟ್ಗಳನ್ನು ಹಿಡ್ಕೊಳ್ತೇನೆ, ಚಿಕ್ಕ ಚಿಕ್ಕ ವೀಡಿಯೋ ಮಾಡ್ತೇನೆ. ಯಾಕಂದರೆ ಆ ಸಬ್ಜೆಕ್ಟಿನ ರಿಕ್ವೈರ್ಮೆಂಟ್ ಇರೋರು ಇರ್ತಾರೆ, ಆ ಸಬ್ಜೆಕ್ಟನ್ನ ಅರ್ಥ ಮಾಡ್ಕೊಳ್ಳೋರು ಬೇಕಾಗಿರ್ತಾರೆ ಅಲ್ವಾ? ಅವ್ರಿಗೆ ಬೇಕಾಗಿರುತ್ತೆ ಅದು. ಸೊ ಡ್ಯೂರೇಷನನ್ನು ಕಡಿಮೆ ಮಾಡ್ತೇನೆ, ಆದರೆ ಜಾಸ್ತಿ ದಿನ ಆಗ್ಬೋದು. ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷ್ ನೋಟ್ಸ್ ಮಾತ್ರ ತೋರಿಸಿ ಅಂತ ಹೇಳಿದ್ರಿ ಕೆಲವರು. ಆದರೆ ಕೆಲವರು ಆಲ್ರೆಡಿ ಕನ್ನಡ ನೋಟ್ಸು ಬೇಕು ನಮಗೆ, ಅದನ್ನು ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ದೀರಿ. ಸೊ ಕನ್ನಡ ಇಂಗ್ಲೀಷ್ ಮೊದಲಿನ ಥರನೇ, ಅದರಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ. ಅಂದರೆ ಕನ್ನಡವನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಯಾಕಂದರೆ ಈ ಸಾರಿ ಕಂಪ್ಲೀಟ್ ಫೋಕಸ್ ಕನ್ನಡದ ಮೇಲೆ ಇರುತ್ತೆ ನಂದು. ಕನ್ನಡ ಮೀಡಿಯಮ್ ಅವರಿಗೆ ಒಂದು ಸಾರಿ ಆದರೂ ಕಂಪ್ಲೀಟ್ ಎಲ್ಲ ಕೊಡಬೇಕು ಅನ್ನೋದಿದೆ, ಸಾಧ್ಯವಾದಷ್ಟು ಮಟೀರಿಯಲ್ಸನ್ನು. ಹಾಗಾಗಿ ಕನ್ನಡದಲ್ಲಿರುತ್ತೆ, ಇಂಗ್ಲೀಷ್ನವರು ಕೆಳಗಡೆ ಇರೋದನ್ನು ನೋಡ್ಕೋಬಹುದು, PDF ಆಮೇಲೆ ಓದಬಹುದು. ಸೊ ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಇನ್ನು ಬೇರೆ ಸಬ್ಜೆಕ್ಟ್ಗಳನ್ನು ಸಹ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೀರಿ. ಈಗಾಗಲೇ 4 ಸಬ್ಜೆಕ್ಟ್ ಆಗ್ತಾ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ ಎಥಿಕ್ಸು ಅಥವಾ ಮೇನ್ಸ್ ಇದು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳಲಿಕ್ಕಾದರೆ ಸಣ್ಣ ಸಣ್ಣ ವೀಡಿಯೋಗಳನ್ನು ಆದರೆ ಮಾಡ್ತೇನೆ. ಒಂದು ಅರ್ಧ 15-20 ನಿಮಿಷ ಈ ರೀತಿ ವೀಡಿಯೋಗಳನ್ನು ಆದರೆ ಮಾಡ್ತೇನೆ. ಎಲ್ಲ ಒಟ್ಟಿಗೆ ಇರುತ್ತೆ, ಯಾವ್ದು ನೋಡಬೇಕು ಬಿಡಬೇಕು ಅಂತ ಗೊತ್ತಾಗಲ್ಲ ಅನ್ನೋದು ಸಹಜವಾದಂಥ ಸಮಸ್ಯೆ. ನಿಮ್ಮ ಸಮಯ ಯಾವ ರೀತಿ ಇದೆ ಅದರ ಆಧಾರದ ಮೇಲೆ ಹೊಂದಿಸ್ಕೊಳ್ಳಿ. ನಿಮಗೆ ಬೇರೆ ಯಾವುದು ನೋಡಲಿಕ್ಕಾಗಲ್ಲ ಅಂತಂದರೆ ಇಕಾನಮಿ, ಪೊಲಿಟಿ ಅದು ಮೊದಲು ಮುಗಿಸ್ಕೊಳ್ಳಿ. ಅದರ ಜೊತೆ ಹಿಸ್ಟ್ರಿ, ಜಿಯೋಗ್ರಫಿ ಆಮೇಲೆ ಪ್ರಯಾರಿಟಿ ಇಟ್ಕೊಂಡ್ರೆ ಓಕೆ. ಮತ್ತು ಕೆಲವರು UPSC ಮಾತ್ರ ಬರೀತಾ ಇದ್ದೇನೆ, KPSC ಯಾವುದು KPSC ಅದು ಅಥವಾ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ದೀರಿ. ಅಂದರೆ UPSC ಮೇಲೆ ಮಾತ್ರ ಫೋಕಸ್ ಮಾಡಬೇಕು, ಈ KPSC ಏನು ಬೇಕಾಗಲ್ಲ ನನಗೆ ಅಂತ ಹೇಳಿದ್ದೀರಿ. ನಾನಿಲ್ಲಿ ಕರ್ನಾಟಕದ ಬಗ್ಗೆ ಹೇಳ್ತೀನಲ್ವಾ, ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರಲ್ಲ ಅದು KPSCಗೆ ಸಂಬಂಧಪಟ್ಟಿರೋದು. ಸ್ವಲ್ಪ ಮೇನಾಗಿ ಮೊದಲು UPSC ಮುಗಿಸಿರ್ತೇನೆ, ಆಮೇಲೆ ಕರ್ನಾಟಕದ ವಿಷಯಗಳನ್ನು ಪ್ರಾರಂಭ ಮಾಡಿರ್ತೇನೆ. ಅದನ್ನು ಕೇಳಿಸ್ಕೊಳ್ಳಿ. ನೀವು ಅದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ನೋಡಲಿಕ್ಕಾಗದೇ ಇದ್ದರೂ
ಒಂದು ಸಾರಿ ಪಾಠ ಮಾಡಬೇಕಾದ್ರೆ ಕೇಳಿಸ್ಕೊಳ್ಳಿ, ಅದು ಸಹ UPSC ಬರೋದೇ ಇಲ್ಲ ಅಂತಲ್ಲ ಅಲ್ವಾ. ಎಲ್ಲವೂ ಬೇಕಾಗುತ್ತೆ. ಮುಖ್ಯವಾಗಿ ಕರ್ನಾಟಕದ ವಿಷಯಗಳನ್ನು KPSC ಅವರು ಫೋಕಸ್ ಮಾಡಿದರೆ ಒಳ್ಳೆಯದು. ಸೊ ಇದಿಷ್ಟು ನಿಮ್ಮ ಫೀಡ್ಬ್ಯಾಕ್ ನೋಡಿ ನನಗೆ ಅನಿಸಿದ್ದು ಈ ರೀತಿ ಮಾಡಿದ್ರೆ ಆಗಬಹುದು ಅಂತ. ಸೊ ಜಾಸ್ತಿ ಡೇಸ್ ಆದರೂ ಪರವಾಗಿಲ್ಲ, ನಮ್ಮ 80 ಡೇಸು ಈ ರೀತಿ ಇರೋದನ್ನು ನಾವು ನವೆಂಬರ್ ಡಿಸೆಂಬರ್ ತನಕನೂ ಮಾಡಬಹುದು. ಅಂದರೆ ನಿಧಾನವಾಗಿ ಮಾಡಿದರೆ ಮಾಡಬಹುದು, ವಿಡಿಯೋ ಡ್ಯೂರೇಷನ್ ಕಡಿಮೆ ಇಟ್ಟು. ಅದಾದಮೇಲೆ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ನೋಡ್ತೇನೆ. ಮೊದಲು ಇದನ್ನು ಹಿಡ್ಕೊಂಡಿರೋದನ್ನು ಮುಗಿಸ್ಲೇಬೇಕು, ಅದು ಮುಖ್ಯವಾದಂಥ ಗುರಿ. ಹಾಗಾಗಿ ಅದರ ಮೇಲೆ ಫೋಕಸ್ ಮಾಡ್ತಾ ಇದ್ದೇನೆ. ಒಂದು ಸಾರಿ ಇದೆಲ್ಲದರ ಒಂದು ಸ್ಟ್ಯಾಂಡ್ ಅಥವಾ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅಂದಮೇಲೆ ಇನ್ನೊಂದು ಸಬ್ಜೆಕ್ಟನ್ನು ಜೊತೆಗೆ ಸ್ಟಾರ್ಟ್ ಮಾಡ್ತೇನೆ. ಸೊ ಆ ರೀತಿ ಮಾಡ್ತಾ ಹೋಗ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ. ಎಲ್ಲರ ಅಭಿಪ್ರಾಯವನ್ನು ಒಂದೇ ರೀತಿ ಇದ್ದರೆ ನಾವು ಅದನ್ನು ಫಾಲೋ ಮಾಡಬಹುದು. ಈಗ ಒಬ್ರಿಗೆ ಕನ್ನಡನೇ ಕಂಪ್ಲೀಟ್ ಬೇಕು, ಒಬ್ಬರಿಗೆ ಇಂಗ್ಲೀಷೇ ಕಂಪ್ಲೀಟ್ ಬೇಕು ಅಂದ ತಕ್ಷಣ ಎರಡನ್ನೂ ಫಾಲೋ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಎರಡನ್ನೂ ಮಿಕ್ಸ್ ಮಾಡಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಇಂಪಾರ್ಟೆಂಟೇ ನಮಗೆ, ಆದರೆ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಚೇಂಜಸ್ಸನ್ನು ಮಾಡ್ತಾ ಹೋಗೋಣ. ಓಕೆನಾ. ಇಷ್ಟು ಅಪ್ಡೇಟ್ ಮಾಡ್ಕೊಂಡಿರೋದು ನಿಮ್ಮ ಒಂದು ಫೀಡ್ಬ್ಯಾಕಿಂದ. ಮತ್ತು ಯಾರಿಗಾದರೂ ಎಕ್ಸ್ಟ್ರಾ ಬೇರೆ ಫೀಡ್ಬ್ಯಾಕ್ ಕೊಡಬೇಕು ಅಂತಿದ್ರೆ ಹಿಂದಿನ ವೀಕ್ಲಿ ರೀಕ್ಯಾಪ್ ವಿಡಿಯೋಗೆ ಹೋದರೆ ಲಿಂಕ್, ಗೂಗಲ್ ಫಾರ್ಮ್ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ಇದೆ, ಅಲ್ಲಿಂದ ನೀವು ಫೀಡ್ಬ್ಯಾಕನ್ನು ಕೊಡಬಹುದು. ಸೊ ಹಿಸ್ಟ್ರಿಯನ್ನು ಮುಂದುವರಿಸ್ತಾ ಹೋಗೋಣ. ಹಿಸ್ಟ್ರಿಯಲ್ಲಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಏನು ನೋಡಿದ್ವಿ, ಸೋರ್ಸ್ಗಳು, ಹಿಸ್ಟ್ರಿ ಅಂತಂದರೆ ಏನು ಮತ್ತು ಹಿಸ್ಟ್ರಿಯಲ್ಲಿ ಮುಖ್ಯವಾದಂಥ ಸೋರ್ಸ್ಗಳು ಯಾವುದು ಅನ್ನೋದೆಲ್ಲ ನೋಡೇ ಆಗಿದೆ. ವೀಕ್ಲಿ ರಿಕ್ಯಾಪಲ್ಲಿ ಅದನ್ನು ಡಿಸ್ಕಸ್ ಮಾಡಿನೂ ಆಗಿದೆ. ಮುಂದುವರಿಯೋಣ. ಈಗ ಲಿಟ್ರರಿ ಅಥವಾ ಲಿಟ್ರೇಚರ್ನಲ್ಲೇ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಮುಖವಾದಂಥ ಸೋರ್ಸು ಸಂಗಮ್ ಲಿಟ್ರೇಚರ್. ಬಹಳ ಇಂಪಾರ್ಟೆಂಟು, UPSCಗೆ ಬಹಳ ಇಂಪಾರ್ಟೆಂಟು. ಕೃಷ್ಣ ಕಾವೇರಿ ನದಿ, ಈ ಒಂದು ನದಿಗಳ ಜಲಾನಯನ ಪ್ರದೇಶದಲ್ಲಿ ತುಂಬ ಅದ್ಭುತವಾದಂಥ ಒಂದು ಸಂಸ್ಕೃತಿ, ಅದು ಸಂಗಮ್. ಮತ್ತು ಇಲ್ಲಿ ನೋಡಿ, ಉತ್ತರ ಭಾರತದಲ್ಲಿ ಯಾವಾಗ ಭಾರತ ಕಲ್ಪನೆ ಮಾಡ್ಕೊಳ್ಳಿ, ಉತ್ತರ ಭಾರತ, ದಕ್ಷಿಣ ಭಾರತ. ಉತ್ತರ ಭಾರತದಲ್ಲಿ ವೈದಿಕ ಮತ್ತು ಲೌಕಿಕ ಸಾಹಿತ್ಯಗಳು ವಿಕಾಸಗೊಳ್ತಾ ಇದ್ದರೆ, ದಕ್ಷಿಣ ಭಾರತದಲ್ಲಿ ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತ ಶಕ 3ನೇ ಶತಮಾನದವರೆಗೆ, ಬಿಫೋರ್ ಕಾಮನ್ ಎರಾ ಅಲ್ವಾ, 3 ಇಂದ ಕಾಮನ್ ಎರಾ 3 to 3, ಈ ಒಂದು ಹಂತದಲ್ಲಿ ದಕ್ಷಿಣ ತಮಿಳು ಭಾಗದಲ್ಲಿ ಏನಾಗುತ್ತೆ, ಸಾಹಿತ್ಯ ಕ್ರಾಂತಿ ಆಗುತ್ತೆ. ಸಂಗಮ್ ಸಾಹಿತ್ಯ ಅಂತ ಕರಿತೇವೆ. ಬರೀ ಕಾವ್ಯ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಇತಿಹಾಸವನ್ನು ಇದು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಮತ್ತು ಸಂಗಮ್ ಅನ್ನುವಂಥ ಪದಕ್ಕೆ ಅಕಾಡೆಮಿ, ವಿದ್ವಾಂಸರ ಸಭೆ ಅನ್ನುವಂಥ ಅರ್ಥ ಇದೆ. ಮಧುರೈನಲ್ಲಿ ಪಾಂಡ್ಯ ರಾಜರಿದ್ದರು, ಅವರ ರಾಜಾಶ್ರಯದಲ್ಲಿ 3 ಇಂತಹ ಬೃಹತ್ ಸಂಗಮ್ ಅಥವಾ ಕವಿಗಳ ಸಮ್ಮೇಳನ ನಡೆದಿರೋದ್ರ ಬಗ್ಗೆ ಇತಿಹಾಸ ಇದೆ. ಸೊ ಆ ಸಭೆಗಳಲ್ಲಿ ಬೇರೆ ಬೇರೆ ದೇಶ ಮೂಲೆಗಳಿಂದ, ತುಂಬ ಕಡೆಯಿಂದ ಏನು ಬರ್ತಾರೆ, ವಿದ್ವಾಂಸರು, ಕವಿಗಳೆಲ್ಲ ಬಂದು ಕಾವ್ಯಗಳನ್ನು ರಚಿಸ್ತಾರೆ, ಪರಸ್ಪರ ವಿಮರ್ಶೆ ಮಾಡಿ ಅಧಿಕೃತಗೊಳಿಸ್ತಾರೆ. ಮತ್ತು ಹಿಂದಿನ ಕಾಲದಲ್ಲಿ ಇತಿಹಾಸಕಾರರು ಏನು ಮಾಡ್ತಾಯಿದ್ರು, ಸಾಹಿತ್ಯವನ್ನು ಈಗ ಕಾಲ್ಪನಿಕ ಅಥವಾ ದೇವತೆಗಳ ಕಥೆಗಳು ಅಂತ ನಿರ್ಲಕ್ಷಿಸ್ತಾ ಇದ್ರು. ಯಾವುದೋ ಕವಿ ಬರೆದಿರ್ತಾರೆ ಏನೋ ಒಂದು, ಅದೆಲ್ಲ ಸುಮ್ಮನೆ ಕಟ್ಟುಕತೆ ಅನ್ನೋ ರೀತಿ ನೋಡ್ತಾ ಇದ್ರು. ಆದರೆ ಸಂಗಮ ಸಾಹಿತ್ಯದಲ್ಲಿ ಅತಿಮಾನುಷ ಕಥೆಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅಂದರೆ ಇದು ಯಾವುದೋ ದೊಡ್ಡ ಹೇಳ್ತಾರಲ್ಲ ಮಕ್ಕಳ ಕಥೆಗಳು, ಆ ರೀತಿ ಕಥೆಗಳು ಮಾತ್ರ ಅಲ್ಲ. ಸಂಗಮ ಸಾಹಿತ್ಯದಲ್ಲಿ ಅದರ ಭೌತಿಕ ಸಂಸ್ಕೃತಿ, ಜನ ಯಾವ ರೀತಿ ಬದುಕ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಆ ಕಾವ್ಯಗಳನ್ನು ಓದಿದರೆ ನೋಡಿ, ಆವಾಗಿನ ರೋಮನ್ ಸಾಮ್ರಾಜ್ಯದ ಜೊತೆ ನಡೀತಾ ಇರುವಂಥ ವ್ಯಾಪಾರ, ಮಧುರೆ ಮಾರುಕಟ್ಟಿನಲ್ಲಿ ಮುತ್ತುಗಳು ಸಿಗ್ತಾ ಇತ್ತು, ಕಾವೇರಿ ಪಟ್ಟಣಂ ಬಂದರಿನಲ್ಲಿ ಹಡಗುಗಳು ಬಂದು ನಿಲ್ತಾ ಇತ್ತು, ಗ್ರೀಕರು ತರ್ತಾ ಇರುವಂಥ ಬಂಗಾರ, ಸುಗಂಧಿತ ದ್ರವ್ಯ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಮುಜಿರ್ಸ್ ಬಂದರಲ್ಲಿ, ಈ ಮುಜಿಸಿಸ್ ಅಥವಾ ಮುಜಿರಿಸ್ ಅಂತ ಒಂದು ಬಂದಿತ್ತು ಅಲ್ವಾ ಹಿಂದಿನ ವಿಡಿಯೋಗಳಲ್ಲಿ, ನೆನಪು ಮಾಡ್ಕೊಳ್ಳಿ. ಬಂದರುಗಳು ಯಾವ್ದು ಇಂಪಾರ್ಟೆಂಟ್ ಬಂದರುಗಳು. ಮುಜಿಸಿಸ್ ಅಲ್ಲಿ ಬ್ಲ್ಯಾಕ್ ಪೇಪರ್ ತೂಕ ಮಾಡಿ ಚಿನ್ನದ ನಾಣ್ಯಗಳ ಜೊತೆ ವಿನಿಮಯ ಮಾಡ್ಕೊಳ್ತಾ ಇದ್ರು. ಬ್ಲ್ಯಾಕ್ ಪೇಪರ್ ಅಂತಂದರೆ ಅಷ್ಟು ಮಹತ್ವ ಉಳ್ಳಂಥದ್ದು. ಸೊ ಇದೆಲ್ಲದರ ಬಗ್ಗೆ ಈ ಕಾವ್ಯಗಳಲ್ಲಿ ಚಿತ್ರಣ ಇದೆ. ಈಗ ಇತ್ತೀಚೆಗೆ ತಮಿಳುನಾಡಿನ ಅರಿಕಾಮೇಡು ಮತ್ತು ಕೀಳಾಡಿ ಅನ್ನುವ ಎಕ್ಸ್ಕವೇಷನ್ ಮಾಡಿದ್ದಾರೆ. ಕೀಳಾಡಿ ಎಕ್ಸ್ಕವೇಷನ್ ಅಂತ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ. ಅಲ್ಲಿ ರೋಮನ್ ನಾಣ್ಯ ಮತ್ತು ಮಡಿಕೆಗಳು
ಅದೆಲ್ಲ ಸಿಕ್ಕಿದೆ. ಸೊ ಇದರಿಂದ ನಮಗೆ ಹೆಚ್ಚು ಈ ಒಂದು ಸಂಸ್ಕೃತಿಯ ಬಗ್ಗೆ ವಿವರಗಳು ದೊರೆತಿವೆ. ಸಂಗಮ್ ಸಾಹಿತ್ಯದ ಬಗ್ಗೆ ಪ್ರಶ್ನೆಗಳು ಬರುತ್ತೆ UPSCಯಲ್ಲಿ. ಅದರಲ್ಲಿ 2 ಆಯಾಮ ಇದೆ, ಅಹಂ ಮತ್ತು ಪುರಂ ಅಂತ. ಅಹಂ ಅಂತಂದರೆ ಆಂತರಿಕವಾದಂಥ ಬದುಕು, ಲವ್, ರೊಮ್ಯಾನ್ಸ್, ಪ್ರೀತಿ, ಪ್ರೇಮ ಮತ್ತು ಮಾನವನ ಭಾವನೆ ಪ್ರಕೃತಿಯ ಹಿನ್ನೆಲೆಯಲ್ಲಿ ಬಣ್ಣಿಸ್ತಾ ಇರುತ್ತೆ ಅಹಂ ಅನ್ನುವಂಥ ಕಾನ್ಸೆಪ್ಟ್. ಅದೇ ಪುರಂ ಅಂತಂದರೆ ಬಾಹ್ಯದ ಬದುಕು, ಅಂದರೆ ವೀರತ್ವ, ಯುದ್ಧ, ರಾಜನೀತಿ, ಹೀರೋಯಿಸಮ್, ವಾರ್. ಸೊ ಇದ್ರ ಬಗ್ಗೆ ಅಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ. ರಾಜರ ಶೌರ್ಯ, ಪ್ರಜೆಗಳಿಗೆ ದಾನ ಧರ್ಮ ಮಾಡ್ತಾ ಇರೋದು, ಅದೆಲ್ಲದರ ಬಗ್ಗೆ ಅಲ್ಲಿ ನಾವು ನೋಡಬಹುದು. ಇದಕ್ಕೆ ಸಂಬಂಧಪಟ್ಟಾಗೆ 2 ಮಹಾಕಾವ್ಯಗಳು ಅಂತ ಕರೀತಾರೆ. ಒಂದು ಶಿಲಪ್ಪಾಧಿಕಾರಂ, ಇನ್ನೊಂದು ಮಣಿಮೇಖಲೈ. ಶಿಲಪ್ಪಾಧಿಕಾರಂ ಕಾಲ್ಗೆಜ್ಜೆಯ ಕಥೆ, ಇದನ್ನು ಇಳಂಗೋ ಅಡಿಗಲ್ ಅನ್ನುವರು ಬರೆದಿರೋದು. ನಾಯಕಿ ಕಣ್ಣಗಿ, ನಾಯಕ ಕೋವಲನ್. NCERTಯಲ್ಲಿ ಸಹ ಇದರ ಬಗ್ಗೆ ಒಂದು ಸಾರಿ ಮೆನ್ಷನ್ ಮಾಡಿದ್ದಾರೆ, ನೆನಪು ಮಾಡ್ಕೊಳ್ಳಿ. ಚೋರ, ಚೇರ, ಪಾಂಡ್ಯ ಆ ರಾಜ್ಯಗಳ ಪರಿಸ್ಥಿತಿಯನ್ನು ಇದು ತಿಳಿಸುತ್ತೆ. ಮಣಿಮೇಖಲೆ ಅಂತ ಇನ್ನೊಂದಿದೆ, ಸಾತನಾರ್ ಅನ್ನುವಂಥ ಕವಿ ಬರೆದಿರೋದು. ಇಲ್ಲಿ ಕೋವಲನ್ ಮಾಧವಿ ಮಗಳಾದ ಮಣಿಮೇಖಲೆ ಹೇಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾಳೆ ಅನ್ನೋದ್ರ ಬಗ್ಗೆ ಕಥೆ ಇದೆ. ಮತ್ತು ಆ ಕಥೆಯ ಜೊತೆ ನಮಗೆ ಆಗಿನ ಕಾಲದ ನಗರ ಜೀವನ, ಧಾರ್ಮಿಕ ಪರಿಸ್ಥಿತಿಗಳು ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇತಿಹಾಸಕ್ಕೆ ರಾಜಕೀಯ ವಂಶಾವಳಿ ಅಂದರೆ ಒಬ್ಬರಾದ್ಮೇಲೆ ಯಾರು ಬಂದರು, ಈ ರಾಜ ಆದಮೇಲೆ ಇನ್ಯಾವ ರಾಜ ಬಂದ, ಇದು ವಂಶಾವಳಿ. ಆ ವಂಶಾವಳಿಗಳು ಸಿಗದೇ ಇದ್ದರೂ ನಮಗೆ ಆಗಿನ ಕಾಲದ ಜನರ ಬದುಕು, ಉಡುಗೆ ತೊಡುಗೆ, ವ್ಯಾಪಾರ ವೈಭವ, ಸಾಂಸ್ಕೃತಿಕ ಆಳ ಎಷ್ಟು, ಯಾವ ರೀತಿ ಕಲ್ಚರಲ್ಲಿ ರಿಚ್ ಆಗಿತ್ತೋದು ಅನ್ನೋದೆಲ್ಲ ತಿಳಿಸುತ್ತೆ. ಮತ್ತು ಆ ಒಂದು ಸಂಗಮ್ ಸಾಹಿತ್ಯದಲ್ಲಿ 5 ತಿಣೈ ಅಂತ ಕರೀತಾರೆ. ಅದು ಮತ್ತು ಒಟ್ಟಕ್ಕಿರುತಲ್ ಪದ್ಧತಿ, PYQ ಇದೆ ಇದ್ರ ಮೇಲೆ. ನೋಡಿ, ನಾನು PYQ ಇದ್ದರೆ ಅಲ್ಲಿ KPSC, ಪ್ರಿಲಿಮ್ಸು, UPSC ಈ ಥರ ಬ್ರ್ಯಾಕೆಟ್ನಲ್ಲಿ ಇದೆ. ಅಲ್ಲಿ 1, 2, 3, 4 ನಂಬರನ್ನು ನೀವು ಅದೇನು ಕನ್ಸಿಡರ್ ಮಾಡೋದು ಬೇಡ. ಆದರೆ ನಾನು ಅದನ್ನು ಮುಖ್ಯವಾಗಿ ಇದಿರಲಿ, ರೆಫರೆನ್ಸಿಗಿರಲಿ ಅಂತ ಕೊಟ್ಟಿರೋದು. ನಿಮಗೆ ನೋಡಬೇಕಾದ್ರೆ ಇದು ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು. ಸೊ ಸಂಗಮ್ ಸಾಹಿತ್ಯದಲ್ಲಿ ನೋಡಿ, ಆಗಿನ ಕಾಲದ ದೃಷ್ಟಿಕೋನವನ್ನು ತಿಳ್ಕೊಳ್ಬೇಕಾದ್ರೆ ಉತ್ತರ ಭಾರತದ ಸಾಹಿತ್ಯದಲ್ಲಿ 4 ವರ್ಣಗಳ ಒಂದು ಮೆನ್ಷನ್ ಬರುತ್ತೆ ಅಲ್ವಾ, ಶ್ರೇಣೀಕರಣ ವ್ಯವಸ್ಥೆಯ ಬಗ್ಗೆ ತಿಳಿಯುತ್ತೆ. ದಕ್ಷಿಣದ ಸಂಗಮ್ ಕವಿಗಳೇನು ಮಾಡ್ತಾರೆ, ಮನುಷ್ಯನ ಬದುಕನ್ನು, ಸಮಾಜವನ್ನು ಭೌಗೋಳಿಕ ಪರಿಸರ ಇರಬಹುದು ಅಥವಾ ಕಸುಬಿನ ಆಧಾರದ ಮೇಲೆ ವರ್ಗೀಕರಿಸ್ತಾರೆ. ಈ ಪರಿಸರ ಮತ್ತು ಸಾಮಾಜಿಕ ಪರಿಕಲ್ಪನೆಯನ್ನು ತಮಿಳು ಸಾಹಿತ್ಯದಲ್ಲಿ ತಿಣೈ ಅಂತ ಕರೀತಾರೆ. ತೊಲ್ಕಾಪ್ಪಿಯಂ ಅನ್ನುವುದೊಂದು ಪ್ರಸಿದ್ಧವಾದಂಥ ವ್ಯಾಕರಣ ಗ್ರಂಥ. ಸೊ ಅದರಲ್ಲಿ ನೋಡಿ 5 ತಿಣೈ ಅಂತ ಬರುತ್ತೆ. ಯಾವುದ್ಯಾವುದು ನೋಡಿ, ಮೊದಲನೇದು ಕುರಿಂಜಿ, ಗುಡ್ಡಗಾಡು ಪ್ರದೇಶ, ಹಸಿರು ಬೆಟ್ಟ, ಪರ್ವತ ಅದೆಲ್ಲ ಇರೋದು. ಆ ಬೆಟ್ಟದಲ್ಲಿರೋರು ಬೇಟೆಯಾಡ್ತಾ ಇರ್ತಾರೆ, ಜೇನುತುಪ್ಪ, ಗಡ್ಡೆಗೆಣಸು ಸಂಗ್ರಹಿಸ್ತಾ ಇರ್ತಾರೆ. ಅವರ ಆರಾಧ್ಯ ದೈವ ಮುರುಗನ್, ಕಾರ್ತಿಕೇಯ. ಯಾವುದು? ಕುರಿಂಜಿ ಅಂದರೆ ಗುಡ್ಡಗಾಡು ಪ್ರದೇಶ. ಇನ್ನು ಮುಲ್ಲೈ, ಇದು ಪಶುಪಾಲನಾ ಪ್ರದೇಶ, ಕಾಡು ಮತ್ತು ಹುಲ್ಲುಗಾವಲುಗಳ ವಲಯ. ಇಲ್ಲಿನ ಜನ ಏನು ಮಾಡ್ತಾ ಇರ್ತಾರೆ, ಪಶುಸಂಗೋಪನೆ, ಪಶುಪಾಲನೆ ಮಾಡ್ತಾ ಇರ್ತಾರೆ, ಜಾನುವಾರುಗಳನ್ನು ಸಾಕಿ ಜೀವನ ನಡೆಸ್ತಾ ಇರ್ತಾರೆ. ಇವರ ದೇವರು ಮಾಯೋನ್ ಅಥವಾ ಕೃಷ್ಣ. ಆಮೇಲೆ ಇನ್ನೊಂದು ಮರುದಂ ಅಂದರೆ ಫಲವತ್ತಾದ ಕೃಷಿ ಭೂಮಿ, ನದಿ ಕಣಿವೆಗಳ ನದಿ ಮುಖಜ ಮತ್ತು ಕೃಷಿ ಭೂಮಿಯ ವಲಯ. ಇಲ್ಲಿನ ಜನ ಏನು ಮಾಡ್ತಾ ಇರ್ತಾರೆ, ಭತ್ತದ ಬೇಸಾಯ. ಆ ಭೂಭಾಗವನ್ನು ನೀವು ಕಲ್ಪನೆ ಮಾಡಿಕೊಂಡ್ರೆ ಅಲ್ಲಿ ಏನು ಮಾಡಬಹುದು ಅನ್ನೋದು ಕಲ್ಪನೆ ಬರುತ್ತೆ ಅಲ್ವಾ, ಲಿಂಕ್ ಆಗುತ್ತೆ. ಸೊ ಇಲ್ಲಿ ಈ ಕೃಷಿಗೇನು ಬೇಕು, ಮಳೆ ಬೇಕು ಅಲ್ವಾ. ಮಳೆಗೆ ಯಾರು ದೇವರು? ದೇವನಾದ ಇಂದ್ರ ಅವರು ಪೂಜೆ ಮಾಡ್ತಾ ಇರೋದು. ಅದಾದಮೇಲೆ ನೈದಲ್, ಇದು ಕರಾವಳಿ ಪ್ರದೇಶ, ಸಮುದ್ರ ತೀರ, ಕಡಲ ತೀರ. ಇವರೇನು ಮಾಡ್ತಾರೆ, ಮೀನುಗಾರಿಕೆ, ಉಪ್ಪಿನ ತಯಾರಿಕೆ. ಇವರ ದೇವತೆ ವರುಣನ್. ಅದಾದಮೇಲೆ ಪಾಲೈ, ಶುಷ್ಕ ಭೂಮಿ ಅಥವಾ ಮರುಭೂಮಿ, ಮಳೆ ಇಲ್ಲದೆ ಒಣಗಿ ಹೋದಂಥ ಭೂಮಿ. ಅಲ್ಲಿನ ಜನ ದಾರಿ ಹೋಕರನ್ನು ದೋಚ್ತಾ ಇರ್ತಾರೆ. ಅಂದರೆ ಬೇರೆ ದಾರಿ ಇರಲ್ಲ ಅವರಿಗೆ ಬದುಕಲಿಕ್ಕೆ. ಯಾರು ಅಲ್ಲಿ ಹೋಗ್ತಾ ಇರ್ತಾರೋ ಅವ್ರನ್ನ ದೋಚ್ಕೊಂಡು, ದನಕರುಗಳನ್ನು ಅಪಹರಿಸ್ಕೊಂಡು ಬದುಕ್ತಾ ಇದ್ರು. ಅವರ ಆರಾಧ್ಯ ದೇವ ಕೊಟ್ರಾವೈ ಅಥವಾ ಕೋರಾವೈ ಅಂತೆಲ್ಲ ಇದೆ, ದುರ್ಗೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ 5 ತಿಣೈಗಳಿದೆ. ಯಾವ್ಯಾವುದು ಬಂತು ಇನ್ನೊಂದು ಸಾರಿ ನೋಡಿ. ಕುರಿಂಜಿ, ಗುಡ್ಡಗಾಡು ಪರ್ವತ. ಮುಲ್ಲೈ, ಕಾಡು ಮತ್ತು ಹುಲ್ಲುಗಾವಲು. ಮರುದಂ, ಕೃಷಿ. ನೈದಲ್, ಸಮುದ್ರ, ಮೀನುಗಾರಿಕೆ. ಪಾಲೈ, ಮರುಭೂಮಿ. ನೆನಪಿರಬೇಕು ಇದು. ಮತ್ತು ಅದಾದಮೇಲೆ ಆಗಿನ ಕಾಲದಲ್ಲಿ ವರ್ಣ ವ್ಯವಸ್ಥೆ ಇತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ.
ಅಂದರೆ ಸಂಗಮ್ ಕಾವ್ಯಗಳಲ್ಲಿ ಉತ್ತರ ಭಾರತದ ವರ್ಣ ವ್ಯವಸ್ಥೆಯ ಪರಿಚಯ ಈ ಕವಿಗಳಿಗಿತ್ತು. ಆದರೆ ಉತ್ತರ ಭಾರತದಲ್ಲಿ ಅಷ್ಟು ಬಿಗಿಯಾಗಿ ಏನಿತ್ತೋ ಅದು ಇಲ್ಲಿ ಇರಲಿಲ್ಲ. ಅಂದರೆ ದಕ್ಷಿಣ ಭಾರತದಲ್ಲಿ ಈ ರೀತಿ ಏನು ಹೇಳ್ತೇವೆ ನಾವು ರಿಜಿಡಿಟಿ ಅಲ್ವಾ, ಅಷ್ಟು ರಿಜಿಡಿಟಿ ಇಲ್ಲಿ ಮ್ಯಾನಿಫೆಸ್ಟ್ ಆಗಿರಲಿಲ್ಲ. ಮತ್ತು ನೋಡಿ, ಇಲ್ಲಿ ವರ್ಣಗಳಿಗಿಂತ ಹೆಚ್ಚಾಗಿ ನೋಡಿ ಬುಡಕಟ್ಟು ಗುಂಪು ಮತ್ತು ವೃತ್ತಿ ಆಧಾರಿತ ವರ್ಗಗಳಾಗಿ ಸಮಾಜ ವಿಭಜನೆ ಆಗಿತ್ತು. ವರ್ಣದ ಬಗ್ಗೆ ಗೊತ್ತಿತ್ತು, ಆಗಿನ ಕಾಲದ ವರ್ಣ ವ್ಯವಸ್ಥೆ ಎಲ್ಲ ಕಡೆ ಪ್ರಚಲಿತವಾಗಿತ್ತು. ಅದರ ಸಂಗಮ ಸಮಾಜ ಹೇಗಿತ್ತು ಅಂತಂದರೆ ಗುಂಪು ವೃತ್ತಿ ಆಧಾರಿತ ವರ್ಗ, ಅರಸರ್, ರಾಜರು, ಅಂದನಾರ್, ಬ್ರಾಹ್ಮಣರು, ವಣಿಜರ್, ವರ್ತಕರು, ವೆಳ್ಳಾಳರ್, ರೈತರು, ಈ ರೀತಿಯಾಗಿ ವಿಭಜನೆ ಇತ್ತು. ಕೃಷಿ ಭೂಮಿಯನ್ನು ಒಡೆತನ ಯಾರು ನೋಡ್ಕೊಳ್ತಾ ಇದ್ರು ಅಂತಂದರೆ ವೆಳ್ಳಾಳರ್, ರೈತರು. ಅವರಿಗೆ ಸಮಾಜದಲ್ಲಿ ಪ್ರಭಾವಿ ಮತ್ತು ಗೌರವಾನ್ವಿತ ಸ್ಥಾನ ಸಹ ಇತ್ತು. ಇದರ ಜೊತೆ ಇನ್ನೊಂದು ಒಟ್ಟಕ್ಕಿರುತ್ತಲ್ಲ ಅಂತ ಬರುತ್ತೆ, ಬಹಳ ಇಂಪಾರ್ಟೆಂಟ್ ಟರ್ಮ್ ಇದು. ಯೋಧರ ನೀತಿ, ಶೌರ್ಯದ ಸಂಸ್ಕೃತಿಯನ್ನು ತಿಳಿಸೋದು. ಅಂದರೆ ಯುದ್ಧದಲ್ಲಿ ವೀರ ಮರಣ ಹೊಂದೋದು ಆಗಿನ ರಾಜರಿಗೆ, ಯೋಧರಿಗೆ ಒಂದು ದೊಡ್ಡ ಗೌರವದ ವಿಷಯ. ಸೊ ಯುದ್ಧದಲ್ಲಿ ಮಡಿದಂತಹ ಯೋಧರ ನೆನಪಿಗೋಸ್ಕರ ದೊಡ್ಡ ಕಲ್ಲುಗಳನ್ನು ನೆಟ್ಟು ಅದರ ಮೇಲೆ ಅವರ ಹೆಸರು, ಶೌರ್ಯವನ್ನು, ಅದರ ಬಗ್ಗೆ ವಿವರಣೆಯನ್ನು ಬರಿತಾ ಇದ್ರು. ಇವತ್ತು ನಾವು ವೀರಗಲ್ಲು ಅಂತ ಕರೀತೇವೆ, ಹೀರೋ ಸ್ಟೋನ್ಸ್. ಸೊ ಒಟ್ಟಕ್ಕಿರುತ್ತಲ್ ಪದ್ಧತಿ. ಸೊ ಒಟ್ಟಕ್ಕಿರುತ್ತಲ್ ಪದ್ಧತಿ ಅಂತಂದರೆ ಈ ತೀವ್ರ ಯೋಧರ ಒಂದು ರೋಮಾಂಚಕ ಕಠಿಣವಾದಂಥ ಆಚರಣೆ. ನೋಡಿ, ಒಬ್ಬ ರಾಜ ಒಂದು ವೇಳೆ ಯುದ್ಧದಲ್ಲಿ ಸೋತು ಬೇರೆ ದಾರಿನೇ ಇಲ್ಲ, ಮತ್ತೆ ವಾಪಸ್ ಯುದ್ಧ ಮಾಡಲಿಕ್ಕಾಗಲ್ಲ, ಅಥವಾ ಬೆನ್ನಿಗೆ ಗಾಯ ಮಾಡಿಕೊಂಡು ಅಪಮಾನಿತನಾಗಿದ್ದರೆ ತನ್ನ ಆತ್ಮಗೌರವವನ್ನು ಕಾಯ್ದುಕೊಳ್ಳಿಕ್ಕೆ ಆ ರಾಜ ಏನು ಮಾಡ್ತಾ ಇದ್ದ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಹನಿ ನೀರನ್ನು ಮುಟ್ಟದೆ ಉಪವಾಸ ಇದ್ದು ಪ್ರಾಣತ್ಯಾಗ ಮಾಡ್ತಾ ಇದ್ದ. ರಾಜನ ಜೊತೆ ಅವನ ಆಪ್ತ ಗೆಳೆಯರು, ಯೋಧರು ಅವರೆಲ್ಲ ಸ್ವ ಇಚ್ಛೆಯಿಂದ ಪ್ರಾಣ ಬಿಡ್ತಾ ಇದ್ರಂತೆ. ಉದಾಹರಣೆ ಬರುತ್ತೆ, ಕೋಪೆರುನ್ ಚೋಳನ್, ಪಾಂಡ್ಯ ರಾಜ ತನ್ನ ಸ್ವಂತ ಮಕ್ಕಳ ಜೊತೆ ಉಂಟಾದ ಭಿನ್ನಾಭಿಪ್ರಾಯದ ಯುದ್ಧದಲ್ಲಿ ಅಪಮಾನ ಆಗುತ್ತೆ. ಆಮೇಲೆ ಒಟ್ಟಕ್ಕಿರುತ್ತಲ್ ಎಂಬ ವ್ರತವನ್ನು ಆಚರಿಸಿ ವೀರಮರಣ ಹೊಂತಾನೆ. ಸೊ ಒಟ್ಟಕ್ಕಿರುತ್ತಲ್ ಅಂತಂದರೆ ಒಂದು ಆಚರಣೆ, ಕಠಿಣವಾದಂಥ ಆಚರಣೆ. ರಾಜನಿಗೆ ಯುದ್ಧದಲ್ಲಿ ಸೋಲಾಗುತ್ತೆ, ಅಪಮಾನ ಆಗುತ್ತೆ, ಆತ್ಮಗೌರವವನ್ನು ಕಾಯ್ದುಕೊಳ್ಳಿಕ್ಕೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹನಿ ನೀರನ್ನು ಮುಟ್ಟದೆ ಉಪವಾಸ ಮಾಡಿ ಪ್ರಾಣತ್ಯಾಗ. ಸೊ ಆ ಒಂದು ಹಂತದ ಸ್ವಾಭಿಮಾನ, ಒಟ್ಟಕ್ಕಿರುತ್ತಲ್ ಟರ್ಮ್ ಇಂಪಾರ್ಟೆಂಟ್. ಸೊ ಈ ರೀತಿ 5 ತಿಣೈ ಒಟ್ಟಕ್ಕಿರುತ್ತಲ್ ಬಹಳ ಇಂಪಾರ್ಟೆಂಟು. ಆಗಿನ ಕಾಲದ ಒಟ್ಟಾರೆ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅನ್ನೋದು ಗೊತ್ತಿರಬೇಕು. ಮೇನ್ಸು ಪ್ರಿಲಿಮ್ಸು ಎರಡೂ ಕಡೆ ಬೇಕು ಇದು. ಸೊ ಇಲ್ಲಿ ತನಕ ಏನು ನೋಡಿದ್ದು ನಾವು ಸಾಹಿತ್ಯ ಅಲ್ವಾ, ಲಿಟ್ರೇಚರ್. ಹಿಂದಿನ ವಿಡಿಯೋದಲ್ಲಿ ನಾವು ಕೌಟಿಲ್ಯ, ಅರ್ಥಶಾಸ್ತ್ರ ಅಲ್ವಾ, ಧಾರ್ಮಿಕ ಗ್ರಂಥ, ಮಹಾಕಾವ್ಯಗಳು ಅದೆಲ್ಲವನ್ನು ನೋಡಿ ಈಗ ಇಲ್ಲಿಗೆ ಬಂದು ತಲುಪಿದ್ದೇವೆ. ಸಾಹಿತ್ಯದ ಬಗ್ಗೆ ಒಂದು ಹಂತಕ್ಕೆ ನಮಗೆ ಒಂದು ಐಡಿಯಾ ಸಿಗ್ತಾ ಇದೆ. ಮುಂದೆ ಪ್ರಯಾಣಿಕರು, ಫಾರಿನ್ ಟ್ರಾವೆಲರ್ಸ್ ನಮ್ಮ ದೇಶವನ್ನು ಯಾವ ರೀತಿ ಗಮನಿಸಿದ್ದಾರೆ, ಅವರು ಏನೇನನ್ನು ಬರೆದಿದ್ದಾರೆ, ಅದರ ಆಧಾರದ ಮೇಲೆ ನಾವು ಹಿಸ್ಟ್ರಿಯನ್ನು ಸ್ಟಡಿ ಮಾಡ್ತೇವೆ. ನಮ್ಮ ದೇಶದ ಸಾಹಿತ್ಯವನ್ನು ಮಾತ್ರ ನೋಡಿದರೆ ಕೆಲವರು ಏನು ಮಾಡಿರಬಹುದು, ತುಂಬ ಹೊಗಳಿರಬಹುದು, ಕೆಲವರು ತುಂಬ ತೆಗಳಿರಬಹುದು. ವ್ಯವಸ್ಥೆಯ ಲೋಪದೋಷಗಳು ನಮಗೆ ಸರಿಯಾಗಿ ಗೊತ್ತಾಗದೇ ಅಲ್ವಾ, ಗೊತ್ತಾಗೋದೇ ಇಲ್ಲ ಆವಾಗ. ಅಂದರೆ ಕೆಲವರು ಸಾಮಾನ್ಯ ಇದು ಅಂತ ಬಿಟ್ಬಿಡ್ತಾರೆ ಲೋಪದೋಷಗಳನ್ನು. ಆದರೆ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಹೊರಗಿನಿಂದ ಬರುವಂಥ ವಿದೇಶಿ ಪ್ರವಾಸಿಗರು ಸೂಕ್ಷ್ಮ ಸಂಗತಿಗಳನ್ನು ತೀಕ್ಷ್ಣವಾಗಿ ಸೆರೆ ಹಿಡಿತಾರೆ. ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ನಾವು ಮೊದಲು ನೋಡೋದು ಚೀನಾ ದೇಶದಿಂದ ಬಂದಂತಹ ಬೌದ್ಧ ಭಿಕ್ಷುಗಳು, ಮೇನ್ಸಿಗೆ ಇಂಪಾರ್ಟೆಂಟ್. ಅದರಲ್ಲಿ ಪ್ರಮುಖವಾದವರು ಮೊದಲನವರು ಫಾಹಿಯಾನ್. 5ನೇ ಶತಮಾನದ ಆರಂಭದಲ್ಲಿ ಗುಪ್ತ ಸಾಮ್ರಾಜ್ಯದ ದೊರೆ 2ನೇ ಚಂದ್ರಗುಪ್ತನ ಆಡಳಿತ ಅವಧಿಯಲ್ಲಿ ಬರೋನು ಫಾಹಿಯಾನ್ ಅಂತ. ಸೊ ಇವನು ಮುಖ್ಯವಾಗಿ ಯಾಕೆ ಬರ್ತಾನೆ ಅಂತಂದರೆ ಬುದ್ಧನ ಪವಿತ್ರ ಬೋಧನೆಗಳ ಮೂಲ ಪ್ರತಿಗಳು ಮತ್ತು ಬೌದ್ಧ ಮೊನಾಸ್ಟಿಕ್ ರೂಲ್ಸ್ಗಳನ್ನು ಸಂಗ್ರಹ ಮಾಡಲಿಕ್ಕೆ ಬರೋದು. ಇವನು ಬರೆದಂಥ ಗ್ರಂಥ ಫೋಕ್ವೋಕಿ ಅನ್ನುವಂಥ ಗ್ರಂಥ. ಅದರಲ್ಲಿ ಭಾರತದ ಬಗ್ಗೆ ತಾನೇನು ತಿಳ್ಕೊಂಡೆ ಅನ್ನೋದನ್ನು ಬರೆದಿಟ್ಟಿದ್ದಾನೆ. ಅವನ ಒಂದು ಗ್ರಂಥದ ಪ್ರಕಾರ ನೋಡಿ, ಮೌರ್ಯರ ಕಾಲದ ನಂತರದ ಭಾರತ ಅವನು ನೋಡ್ತಾ ಇರೋದು. ಮುಖ್ಯವಾಗಿ ಆಗಿನ ಕಾಲದಲ್ಲಿ ಬಂದು
ಮೌರ್ಯರು ಹೇಗೆ, ಆ ವ್ಯವಸ್ಥೆ ಹೇಗಿದೆ ಅಂತ ಆಮೇಲೆ ಒಂದೊಂದಾಗಿ ಅವನು ಹೇಳ್ತಾ ಹೋಗ್ತಾನೆ. ಮತ್ತು ಇಲ್ಲಿ ನೋಡಿ ಯಾವ ರೀತಿ ಬದಲಾವಣೆ ಆಗ್ತಾ ಇತ್ತು ಅಂದರೆ, ಇಲ್ಲಿ ಅವನ ದಾಖಲೆಗಳು ನೋಡಿ. ರಾಜ ಪ್ರಜೆಗಳಿಗೆ ದೈಹಿಕ ಹಿಂಸೆ ಕೊಡೋದಿಲ್ಲ, ಮರಣದಂಡನೆ ಕೊಡೋದಿಲ್ಲ, ಅಪರಾಧದ ತೀವ್ರತೆಯನ್ನು ಆಧರಿಸಿ ಕೇವಲ ಆರ್ಥಿಕ ದಂಡವನ್ನು ಮಾತ್ರ ವಿಧಿಸ್ತಾ ಇದ್ದ. ಆದರೆ ಪದೇ ಪದೇ ರಾಜದ್ರೋಹ ಅಥವಾ ದ್ರೋಹದ ಕೆಲಸ ಮಾಡೋರ ಬಲಗೈಯನ್ನು ಕತ್ತರಿಸಿಬಿಡ್ತಾ ಇದ್ರು. ಮತ್ತು ಅದಾದಮೇಲೆ ಪ್ರಜೆಗಳು ಯಾವ ರೀತಿ ಬದುಕ್ತಾ ಇದ್ರು ಅಂತಂದರೆ, ಅವರ ಸರ್ಕಾರಿ ಹಸ್ತಕ್ಷೇಪ ಏನೂ ಇರಲಿಲ್ಲ. ಜನ ತಮ್ಮ ಮನೆಗಳಿಗೆ ಬೀಗ ಹಾಕದಷ್ಟು ಸುರಕ್ಷಿತ ವಾತಾವರಣ ಇತ್ತು. ಅಧಿಕಾರಿಗಳು ಪ್ರಜೆಗಳನ್ನು ಪೀಡಿಸ್ತಾ ಇರಲಿಲ್ಲ. ತಾವು ಬೆಳೆದ ಬೆಳೆಯಲ್ಲಿ ಕೇವಲ ಒಂದು ನಿರ್ದಿಷ್ಟ ಪಾಲನ್ನು ಮಾತ್ರ ರಾಜನಿಗೆ ತೆರಿಗೆಯಾಗಿ ಕೊಡ್ತಾ ಇದ್ರು. ಮತ್ತು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಏನೇನು ಸಮಸ್ಯೆಗಳಿತ್ತು ಅಂತ ನೋಡೋದಾದರೆ ನೋಡಿ, ಇಲ್ಲಿ ನಾನು ಮೇಲ್ಗಡೆ ಏನು ಹೇಳಿದೆ, ಚಂದ್ರಗುಪ್ತ ಮೌರ್ಯ ಅಂತ ಹೇಳಿದ್ನಾ? ಮೌರ್ಯ ಅಲ್ಲ, ಅದು ಗುಪ್ತ, ಅಂದರೆ ಗುಪ್ತರ ಚಂದ್ರಗುಪ್ತ. ಒಂದು ವೇಳೆ ಹಾಗೆ ಹೇಳಿದರೆ ಅವಾಗ ಏನಾದರೂ ಮಿಸ್ ಆಗಿ ಸರಿ ಮಾಡಿ ನೋಡ್ಕೊಳ್ಳಿ. ಗುಪ್ತ ಸಾಮ್ರಾಜ್ಯದ ಅತ್ಯುನ್ನತ ದೊರೆ ಎರಡನೇ ಚಂದ್ರಗುಪ್ತ, ಮೌರ್ಯ ಅಲ್ಲ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲ, ಒಂದು ವೇಳೆ ಮಿಸ್ ಆಗ ಅವಾಗ ಹಾಗೆ ಹೇಳಿದರೆ ಸಾರಿ. ನೋಡಿ, ಇವನು ಬಂದಿರೋದು ಯಾವಾಗ? ಕ್ರಿಸ್ತಶಕ 5ನೇ ಶತಮಾನದ ಆರಂಭದಲ್ಲಿ, 399ರಿಂದ 414 ಅವಧಿಯಲ್ಲಿ. ಸೊ ಆವಾಗ ಗುಪ್ತ ಸಾಮ್ರಾಜ್ಯದ ಅತ್ಯುನ್ನತ ದೊರೆ ಚಂದ್ರಗುಪ್ತ, ಎರಡನೇ ಚಂದ್ರಗುಪ್ತ. ಸೊ ಅವನ ಆಡಳಿತದ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದವನು. ಸೊ ಹಾಗಾಗಿ ಹಿಂದಿನ ಮೌರ್ಯರ ಬಗ್ಗೆ ಮತ್ತು ಈಗಿನ ಗುಪ್ತರ ಬಗ್ಗೆ ಒಂದು ಕಂಪ್ಯಾರೇಟಿವ್ ಸ್ಟಡಿ ಮಾಡ್ತಾನೆ ಅವನು. ಸೊ ಅವಾಗೇನಾದರೂ ಚಂದ್ರಗುಪ್ತ ಮೌರ್ಯ ಅಥವಾ ಆ ರೀತಿ ಹೇಳಿದರೆ ಸಾರಿ. ಸೊ ಹಾಗಾಗಿ ಇವನು ಸಮಾಜವನ್ನು ಗಮನಿಸಿದಾಗ ಏನು ಗೊತ್ತಾಗುತ್ತೆ, ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರೀತಾರೆ. ಆದರೆ ಆಗಿನ ಕಾಲದಲ್ಲಿ ಸಾಮಾಜಿಕ ಶ್ರೇಣೀಕರಣ, ಅನ್ಟಚಬಿಲಿಟಿ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿಸಿದಂತಹ ಮೊದಲ ವಿದೇಶಿ ಪ್ರವಾಸಿಗ ಇವನು. ಅಲ್ಲಿ ಚಂಡಾಲರನ್ನು ಹೇಗೆ ಊರಿನಿಂದ ಹೊರಗಿಡ್ತಾ ಇದ್ರು, ಊರಿನೊಳಗೆ ಅಥವಾ ಮಾರುಕಟ್ಟೆ ಒಳಗೆ ಬರಬೇಕಾದ್ರೆ ಅವರು ಆ ಚಂಡಾಲರು ಅಂತ ಏನು ಕರೆಸ್ಕೊಳ್ತಾ ಇದ್ರು, ಅವರು ಒಣ ಮರದ ಕೋಲುಗಳಿಂದ ನೆಲವನ್ನು ತಟ್ಟಬೇಕಿತ್ತು, ಸದ್ದು ಮಾಡಬೇಕಿತ್ತು. ಆ ಸದ್ದನ್ನು ಕೇಳಿ ಸಮಾಜದಲ್ಲಿ ಇರುವಂಥ ಉನ್ನತ ವರ್ಣದವರು ದೂರ ಸರಿತಾ ಇದ್ರು. ಆ ಒಂದು ವರ್ಗದವರ ನೆರಳು ಬಿದ್ದರೂ ಸಹ ತಾವು ಅಪವಿತ್ರವಾಗ್ತೇವೆ. ಸೊ ಆ ರೀತಿಯಾದಂಥ ಮೂಢನಂಬಿಕೆ ಸಮಾಜದಲ್ಲಿ ಆವಾಗ ಇತ್ತು. ಮತ್ತು ಆಗಿನ ಕಾಲದ ಸಮಾಜದಲ್ಲಿ ಸಸ್ಯಾಹಾರಕ್ಕೆ ಹೆಚ್ಚು ಮಹತ್ವ ಇತ್ತು. ಸಾಮಾನ್ಯ ಜನರು ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇರಲಿಲ್ಲ, ಮದ್ಯಪಾನ ಮಾಡ್ತಾ ಇರಲಿಲ್ಲ. ಪ್ರಾಣಿಗಳನ್ನು ಕೊಲ್ಲುವಂಥ ಕಸಾಯಿಖಾನೆಗಳಾಗಲಿ ಸಾರಾಯಿ ಅಂಗಡಿಗಳಾಗಲಿ ಇರಲಿಲ್ಲ. ಇವೆಲ್ಲ ಚಂಡಾಲರ ವಾಸಸ್ಥಳಕ್ಕೆ ಸೀಮಿತ ಆಗಿತ್ತು. ಮುಖ್ಯವಾದಂತಹ ಸಮಾಜದ ವಿಭಾಗಗಳಲ್ಲಿ ಇದಿರಲಿಲ್ಲ. ಮತ್ತು ಆರ್ಥಿಕ ವ್ಯವಸ್ಥೆಗೆ, ಸಣ್ಣ ಪುಟ್ಟ ವ್ಯಾಪಾರಗಳ ವಿನಿಮಯಕ್ಕೆ ಜನ ಕವಡೆಗಳನ್ನು, ಕೌರೀಸ್ ಅಂತ ಕರೀತಾರೆ, ಅದನ್ನು ಬಳಸ್ತಾರೆ. ಹಾಗಾಗಿ ಅದಾದಮೇಲೆ ಬೌದ್ಧ ಧರ್ಮ, ಹಿಂದೂ ಧರ್ಮ ಎರಡಕ್ಕೂ ರಾಜಾಶ್ರಯ ಇತ್ತು, ಪರಸ್ಪರ ಸೌಹಾರ್ದತೆ ಇತ್ತು. ಮತ್ತು ಇಷ್ಟೆಲ್ಲ ತಿರುಗಾಡಿದ್ರೂ ಫಾಹಿಯಾನ್ ಏನು ಮಾಡಿಲ್ಲ, ತನ್ನ ಗ್ರಂಥದಲ್ಲಿ ಎರಡನೇ ಚಂದ್ರಗುಪ್ತನ ಹೆಸರನ್ನು ನೇರವಾಗಿ ಪ್ರಸ್ತಾಪ ಮಾಡೋದೇ ಇಲ್ಲ. ಅವನು ಬಂದಿದ್ದು ಇತಿಹಾಸ ಬರಲಿಕ್ಕಲ್ಲ, ಅವನು ಬುದ್ಧನ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ, ಅನ್ವೇಷಣೆಗೋಸ್ಕರ ಅವನು ಬಂದಿರೋದು. ಹಾಗಾಗಿ ಆಗಿನ ಕಾಲದ ಸಮಾಜದ ಚಿತ್ರಣವನ್ನು ಸಹ ಅದರ ಜೊತೆ ಕೊಡ್ತಾ ಹೋಗಿದ್ದಾನೆ. ಅದನ್ನು ನಾವು ನೋಡಿಕೊಂಡು ಹಿಸ್ಟ್ರಿಯನ್ನು ತಿಳ್ಕೊಂಡಿದ್ದೇವೆ. ಇದಾದಮೇಲೆ ಬಹಳ ಪ್ರಮುಖವಾಗಿರುವಂತಹ ಇನ್ನೊಬ್ಬ ಪ್ರವಾಸಿಗ ಹ್ಯುಯೆನ್ ತ್ಸಾಂಗ್ ಅಥವಾ ಯುವಾನ್ ತ್ಸಾಂಗ್, ಆ ಥರ ಸಹ ಕರೀತಾರೆ. ಸೊ ಫಾಹಿಯಾನ್ ನಂತರ 2 ಶತಮಾನಗಳ ನಂತರ ಚೀನಾ ದೇಶದಿಂದ ಬರುವಂಥ ಮತ್ತೊಬ್ಬ ಚಾಣಾಕ್ಷ ಬೌದ್ಧ ಭಿಕ್ಷು, ಪ್ರಿನ್ಸ್ ಆಫ್ ಪಿಲ್ಗ್ರಿಮ್ಸ್ ಅಂತ ಕರೀತಾರೆ ಇವನ. ಹ್ಯುಯೆನ್ ತ್ಸಾಂಗಿಗೆ ನೆನಪಿರಲಿ, ಅದು 7ನೇ ಶತಮಾನದ ಅಂದರೆ 629ರಿಂದ 645 ಅವಧಿಯಲ್ಲಿ, ಆವಾಗ ಹರ್ಷವರ್ಧನನ ಆಳ್ವಿಕೆ. ಆ ಸಂದರ್ಭದಲ್ಲಿ ಬರುವವನು ಹ್ಯುಯೆನ್ ತ್ಸಾಂಗ್. ಬರಬೇಕಾದ್ರೆ ಗೋಬಿ ಮರುಭೂಮಿಯಲ್ಲಿ, ಆ ಉರಿ ಬಿಸಿಲಿನಲ್ಲಿ ಹಿಮ ಪರ್ವತಗಳನ್ನು ಆಮೇಲೆ ದಾಟಿ, ಮೊದಲು ಮರುಭೂಮಿ ಆಮೇಲೆ ಹಿಮ ಪರ್ವತ, ಈ ರೀತಿ ಎಲ್ಲ ಕಷ್ಟಕರ ಪ್ರಯಾಣವನ್ನು ಕೈಗೊಂಡು ಭಾರತಕ್ಕೆ ಬಂದು ನಲಂದಾ ವಿಶ್ವವಿದ್ಯಾಲಯದಲ್ಲಿ ಬೌದ್ಧ ಧರ್ಮದ ಜ್ಞಾನವನ್ನು ಪಡೀಲಿಕ್ಕೆ ಬಂದವನು. ಆ ರೀತಿಯಾದಂಥ ಜ್ಞಾನದಾಹ. ಸೊ ಆವಾಗ ಅವನು ಬಂದು ತಾನು ಏನು ಅನುಭವಿಸಿದೆ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಸತ್ಯಗಳನ್ನು ಸಿಯುಕಿ ಅನ್ನುವಂಥ ಗ್ರಂಥದಲ್ಲಿ ಬರೀತಾನೆ. ಅದರಿಂದಾಗಿ ನಮಗೆ ಹರ್ಷವರ್ಧನನ ಕಾಲದ ನೈಜ ಚಿತ್ರಣ ಸಿಗ್ತಾ ಹೋಗುತ್ತೆ.
ಹರ್ಷವರ್ಧನ ಹೇಗಿದ್ದ ಅಥವಾ ಅವನ ಒಂದು ಆಡಳಿತ ಹೇಗಿತ್ತು? ಪ್ರಜಾ ಕಲ್ಯಾಣ ಆಡಳಿತ. ತೆರಿಗೆ ನೀತಿ ಪ್ರಜೆಗಳಿಗೆ ಹೊರೆ ಆಗ್ತಾ ಇರಲಿಲ್ಲ, ವ್ಯವಸ್ಥಿತವಾಗಿ ರೂಪಿಸಿದ್ರು. ಮತ್ತು ತೆರಿಗೆ ಭಾರ ಹಗುರಾಗಿತ್ತು. ರಾಜ ಭೂಮಿಯ ಒಟ್ಟು ಇಳುವರಿಯಲ್ಲಿ 1/6 ಮಾತ್ರ ಭೂಕಂದಾಯವಾಗಿ ಪಡಿತಾ ಇದ್ದ. ಅದರ ಜೊತೆ ದೇಶದ ಒಳಗೆ ಏನು ವ್ಯಾಪಾರ ಮಾಡುವಂಥ ವರ್ತಕರು, ವ್ಯಾಪಾರಿಗಳು ಅಥವಾ ನದಿ ದಾಟುವ ದೋಣಿ ನೆಲೆಗಳಲ್ಲಿ ಬ್ಯಾರಿಯರ್ ಸ್ಟೇಷನ್ಸ್, ಗಡಿ ಚೌಕಿಯಲ್ಲಿ ಒಂದು ಪ್ರಮಾಣದ ಸುಂಕ ಅಥವಾ ತೆರಿಗೆಯನ್ನು, ಡ್ಯೂಟೀಸನ್ನು ಪಾವತಿ ಮಾಡಬೇಕಿತ್ತು. ಮತ್ತು ಹರ್ಷವರ್ಧನ ಏನು ಮಾಡ್ತಾ ಇದ್ದ, ಅದನ್ನು ಖಜಾನೆಯ ಆದಾಯವನ್ನು 4 ಸಮಾನ ವಿಭಾಗಗಳಾಗಿ ವಿಂಗಡಿಸ್ತಾ ಇದ್ದ. ಏನು? ಒಂದು ಸರ್ಕಾರಿ ವೆಚ್ಚ, 2ನೇದು ಸರ್ಕಾರಿ ನೌಕರರ ವೇತನ, 3ನೇ ಭಾಗ ಜ್ಞಾನಿಗಳಿಗೆ, 4ನೇ ಭಾಗ ಧಾರ್ಮಿಕ ಸಂಸ್ಥೆಗಳ ದಾನ ಧರ್ಮಕ್ಕೆ. ಈ ರೀತಿ ಖಜಾನೆಯ ಆದಾಯವನ್ನು 4 ಸಮಾನ ಭಾಗವಾಗಿ ಹಂಚ್ತಾ ಇದ್ದ. ಮತ್ತು ಆಗಿನ ಕಾಲದ ನ್ಯಾಯ ಅಥವಾ ಲಾ ಆ್ಯಂಡ್ ಆರ್ಡರ್ ಹೇಗಿತ್ತು ಅಂತ ನೋಡೋದಾದರೆ ಸುವ್ಯವಸ್ಥೆ ಇತ್ತು. ಒಬ್ಬ ವ್ಯಕ್ತಿ ನೋಡಿ, ಆದರೆ ಒಂದು ವಿಚಿತ್ರ ನೋಡಿ, ಒಬ್ಬ ವ್ಯಕ್ತಿ ತಪ್ಪಿತಸ್ಥನ ಅಥವಾ ನಿರಪರಾಧಿ ಅಂತ ನಿರ್ಧರಿಸಲಿಕ್ಕೆ ಬೆಂಕಿ, ನೀರು, ವಿಷದ ಮೂಲಕ ಅಗ್ನಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ರು. ಅಂದರೆ ಕಾಯಿಸಿದ ಕಬ್ಬಣವನ್ನು ಮುಟ್ಟೋದು, ವಿಷ ಕುಡಿದು ಬದುಕುಳಿಯೋದು, ಈ ರೀತಿ ಅವರು ಮುಗ್ಧತೆಯನ್ನು ಸಾಬೀತುಪಡಿಸಬೇಕಿತ್ತು. ತಪ್ಪು ಮಾಡಿದವರಿಗೆ ಕಿವಿ, ಮೂಗು ಅಥವಾ ಕೈಕಾಲುಗಳನ್ನು ಕತ್ತರಿಸುವಂತಹ ದೈಹಿಕ ದಂಡನೆ ಸಹ ಇತ್ತು. ಆದರೆ ಕಠಿಣ ಕಾನೂನುಗಳಿದ್ದರೂ ರಸ್ತೆ, ನದಿ ಮಾರ್ಗಗಳಲ್ಲಿ ಕಳ್ಳಕಾಕರ ಭಯ ಜಾಸ್ತಿ ಇತ್ತು. ಈ ವೆನ್ ಸ್ಯಾಂಗಿಗೆ 2 ಸಾರಿ ಇವನು ದರೋಡೆಕೋರರ ಕೈಗೆ ಸಿಕ್ಕಿಬೀಳ್ತಾನೆ. ಅವನ ಅದೃಷ್ಟ ಮತ್ತು ಬುದ್ಧಿವಂತಿಕೆಯಿಂದ ಜೀವನವನ್ನು ಉಳಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಅದಾದಮೇಲೆ ಜಾತಿ ವ್ಯವಸ್ಥೆ, ಚಾತುರ್ವರ್ಣ್ಯ ಮತ್ತಷ್ಟು ಬಿಗಿ ಆಗ್ತಾ ಬರುತ್ತೆ. ಕೃಷಿ ಅಂತಂದರೆ ವೈಶ್ಯರಿಗೆ ಮಾತ್ರ ಸೀಮಿತವಾಗದೆ ಶೂದ್ರವರ್ಗದವರು ಕೃಷಿ ಕಸುಬಿನಲ್ಲಿ ತೊಡಗಿಸ್ಕೊಂಡಿದ್ರು. ಮತ್ತು ಅದರ ಜೊತೆ ತುಂಬ ಸ್ಟ್ರಾಟಿಫಿಕೇಷನ್ ಅಂದರೆ ಕಟ್ಟುನಿಟ್ಟಾದಂತಹ ವ್ಯವಸ್ಥೆ. ಮತ್ತು 5 ವರ್ಷಗಳ ಕಾಲ ನಲಂದಾ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ಅಲ್ಲಿ ಶೈಕ್ಷಣಿಕ ವಾತಾವರಣ, ಬೌದ್ಧಿಕ ಚರ್ಚೆ ಅಥವಾ ವಿದ್ವಾಂಸರ ಜಾಲ ಎಷ್ಟು ಅದ್ಭುತವಾಗಿತ್ತು ಅಂತ ಅವನು ಬರೆದಿದ್ದಾನೆ. ಮತ್ತು ಹ್ಯುಯೆನ್ ತ್ಸಾಂಗ್ ಈ ಹರ್ಷವರ್ಧನನ ಆಸ್ಥಾನದಲ್ಲಿದ್ದಾಗ ದಕ್ಷಿಣ ಭಾರತದಲ್ಲಿ ಆವಾಗ ಇಮ್ಮಡಿ ಪುಲಕೇಶಿ ಅವನ ಶೌರ್ಯದ ಬಗ್ಗೂ ಕೇಳಿ ಆಶ್ಚರ್ಯಪಡ್ತಾನೆ. ಮತ್ತು ಬಾದಾಮಿ ಚಾಲುಕ್ಯರ ನಾಡಿನ ಜನರ ಸ್ವಾಭಿಮಾನಿ ಗುಣವನ್ನು, ಅಂದರೆ ಜನರೆಲ್ಲ ಈಗ ದಕ್ಷಿಣ ಭಾರತದವರು ಯಾವ ರೀತಿ ಸ್ವಾಭಿಮಾನಿಗಳು ಅಂತ ಮುಕ್ತವಾಗಿ ಕೊಂಡಾಡಿದ್ದಾನೆ. ಸಿಯುಕಿ ಗ್ರಂಥ ಸುಮಾರು 7ನೇ ಶತಮಾನದ ಸಮೃದ್ಧಿ, ಧಾರ್ಮಿಕ ಸಂಘರ್ಷ, ನ್ಯಾಯಾಂಗ, ಆರ್ಥಿಕತೆ, ಹೀಗೆ ಬೇರೆ ಬೇರೆ ಮುಖಗಳನ್ನು ನಮಗೆ ತಿಳಿಸುತ್ತೆ. ಮೀನ್ಸ್ಗೆ ಇಂಪಾರ್ಟೆಂಟ್. ಇದಾದ ನಂತರ ಗ್ರೀಕ್, ಅರಬ್ಬರು ಮತ್ತು ವಜ್ರದ ವ್ಯಾಪಾರಿಗಳು ಯಾರು ಬಂದರು ಅಂತ ಒಂದೆರಡನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೆಗಸ್ತನಿಸ್ ಹೆಸರನ್ನು ಕೇಳಿರಬಹುದು. ಇಂಡಿಕಾ ಅನ್ನುವಂಥ ಗ್ರಂಥ ಬರೆದಿದ್ದಾನೆ. ಗ್ರೀಸ್ ಮತ್ತು ಅರಬ್ನಿಂದ ಬಂದಂಥ ಪ್ರವಾಸಿಗರು ಬಹಳ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಮ್ಮ ದೇಶದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ. ಅವ್ರು ಏನೇನು ಬರೆದ್ರು ಅಂತಂದರೆ ಮುಖ್ಯವಾಗಿ ಇಲ್ಲಿ ನೋಡಿ, ಜಾಗತಿಕ ದಾಖಲೆಗಳ ಇತಿಹಾಸದಲ್ಲಿ 2 ಪ್ರಮುಖ ಮೈಲಿಗಲ್ಲು. ಮೊದಲನೇದು ಹೆಲೆನಿಸ್ಟಿಕ್, ಗ್ರೀಕ್ ಪ್ರಪಂಚದ ರಾಯಭಾರಿಯ ವರದಿ, ಮತ್ತು ಇನ್ನೊಂದು ಇಸ್ಲಾಮಿಕ್ ಜಗತ್ತಿನ ವಿದ್ವಾಂಸರ ವಿಶ್ಲೇಷಣೆ. ಗ್ರೀಕ್ನಿಂದ ಬಂದಂತಹ ರಾಯಭಾರಿಯಲ್ಲಿ ಮೆಗಸ್ತನಿಸ್ ಕ್ರಿಸ್ತಪೂರ್ವ 4ನೇ ಶತಮಾನದ ಕೊನೆಯಲ್ಲಿ ಬರೋನು. ಗ್ರೀಕ್ ಅರಸ ಸೆಲ್ಯೂಕಸ್ ನಿಕೇಟರ್ ಕಳಿಸಿದಂಥ ರಾಯಭಾರಿ ಮೆಗಸ್ತನಿಸ್. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರಕ್ಕೆ ಭೇಟಿ ನೀಡ್ತಾನೆ. ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ಇರ್ತಾನೆ. ಕಂಡ ಸತ್ಯಗಳನ್ನು ಇಂಡಿಕಾ ಅನ್ನುವಂಥ ಗ್ರಂಥದಲ್ಲಿ ಬರೀತಾನೆ. ಮತ್ತು ಇಲ್ಲಿ ನೋಡಿ, ಆದರೆ ಆ ಗ್ರಂಥ ಸಂಪೂರ್ಣ ನಾಶವಾಗಿ ಹೋಗುತ್ತೆ. ನಂತರ ಬರೆದವರು ಆ ಗ್ರಂಥವನ್ನು ಉಲ್ಲೇಖಿಸ್ತಾರೆ. ರೋಮನ್, ಗ್ರೀಕ್ ಇತಿಹಾಸಕಾರರು ಸ್ಟ್ರಾಬೋ, ಪ್ಲೀನಿ, ಏರಿಯನ್, ಜಸ್ಟಿನ್ ಇವರೆಲ್ಲ ಆ ಮೆಗಸ್ತನಿಸ್ಸನ ಇಂಡಿಕಾದ ಸಾಲುಗಳನ್ನು ಉಲ್ಲೇಖಿಸಿದ್ದಾರೆ. ಸೊ ಅದನ್ನು ಕಲೆಕ್ಟ್ ಮಾಡಿ ಎಲ್ಲ ಜೋಡಿಸಿ ಇತಿಹಾಸಕಾರರು ಏನು ಮಾಡಿದ್ದಾರೆ, ಇಂಡಿಕಾವನ್ನು ವಾಪಸ್ಸು ಪುನರ್ನಿರ್ಮಾಣ ಮಾಡಿದ್ದಾರೆ, ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಮೆಗಸ್ತನಿಸ್ಸನ ಆ ಥರ ರೀಕನ್ಸ್ಟ್ರಕ್ಟ್ ಮಾಡಿದ ಇಂಡಿಕಾದಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ್ದು ನೋಡಿ, ಸುಮಾರು 30 ಸದಸ್ಯರನ್ನು ಒಳಗೊಂಡಂಥ ಒಂದು ಬೃಹತ್ ನಗರ ಸಭೆ ಇತ್ತು. ಆಮೇಲೆ ಆ 30 ಸದಸ್ಯರನ್ನು 5 ಸದಸ್ಯರ ಥರ 6 ಸಮಿತಿಗಳಾಗಿ ವಿಂಗಡಿಸ್ತಾ ಇದ್ರು. ಮತ್ತು ಅದರ ಜೊತೆ ಕೈಗಾರಿಕೆ, ವಿದೇಶಿ ಪ್ರವಾಸಿಗರ ರಕ್ಷಣೆ,
ಜನನ ಮರಣ ನೋಂದಣಿ, ವ್ಯಾಪಾರ, ತೆರಿಗೆ ವಸೂಲಾತಿ ಇದೆಲ್ಲವನ್ನು ಈ ಸಮಿತಿಗಳು ನೋಡ್ಕೊಳ್ತಾ ಇದ್ವು. ಇವತ್ತಿನ ಆಧುನಿಕ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ನಾವೇನು ಹೇಳ್ತೇವೆ ದೊಡ್ಡದು, ಅದಕ್ಕೆಲ್ಲ ಒಂದು ಮಾಡೆಲ್ ಅಂತ ಹೇಳ್ಬೋದು. ಮತ್ತು ಸಮಾಜದ ವರ್ಗೀಕರಣ ಹೇಗಿತ್ತು? ವೃತ್ತಿಯ ಆಧಾರದ ಮೇಲೆ 7 ವರ್ಗಗಳಿತ್ತು. 7 ಕ್ಲಾಸಸ್: ಫಿಲಾಸಫರ್, ಫಾರ್ಮರ್ಸ್, ಆರ್ಟಿಸನ್ಸ್, ಸೋಲ್ಜರ್ಸ್, ಕೌನ್ಸಿಲರ್ಸ್, ಮೇಲ್ವಿಚಾರಕರು, ಕುರುಬರು ಅಂತಂದರೆ ಓವರ್ಸಿಯರ್ಸ್ ಮತ್ತು ಶೆಫರ್ಡ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೌಟಿಲ್ಯನ ವರ್ಣ ವ್ಯವಸ್ಥೆ ಮತ್ತು ಇವನ ವರ್ಗೀಕರಣಕ್ಕೆ ಗೊಂದಲ ಇದೆ ಅಲ್ವಾ? ಮೆಗಸ್ತನಿಸ್ ಬಂದಿರೋದು ಇದೇ ಕಾಲದಲ್ಲಿ, ಕೌಟಿಲ್ಯ ಇರೋದು ಇದೇ ಕಾಲದಲ್ಲಿ, ಆದರೆ ಡಿಫರೆನ್ಸ್ ಇದೆ ನೋಡಿ. ಮೆಗಸ್ತನಿಸ್ ನೋಡಿದಂತಹ ಲೆನ್ಸ್ ಬೇರೆ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬರುವಂತಹ ವಿವರಣೆಗಳು ಬೇರೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯ ಆಳ ಇವನಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಇವನ ಒಂದು ಪುಸ್ತಕದಲ್ಲಿ 2 ತಪ್ಪುಗಳಿದೆ ಅಂತ ಹೇಳ್ತಾರೆ. ಮೊದಲನೇದು, ಭಾರತದಲ್ಲಿ ದಾಸ್ಯ ಪದ್ಧತಿನೇ ಇರಲಿಲ್ಲ ಅಂತ ಇವನು ಬರೆದಿದ್ದಾನೆ. ಇದನ್ನು ಇನ್ನೊಂದ್ಸರಿ ಚರ್ಚೆ ಮಾಡಿದ್ದೇವೆ ಅಲ್ವಾ? ಇವನ ಪ್ರಕಾರ ದಾಸ್ಯ ಅಂತಂದರೆ ಕ್ರೂರವಾಗಿ ನಡೆಸ್ಕೊಳ್ಳೋದು ಗುಲಾಮರನ್ನು. ಅಷ್ಟು ಕ್ರೂರವಾಗಿ ಇಲ್ಲಿ ಇರಲಿಲ್ಲ, ಆದರೆ ದಾಸ್ಯ ಪದ್ಧತಿಯ ಬಗ್ಗೆ ಉಲ್ಲೇಖ ಇದೆ ಅರ್ಥಶಾಸ್ತ್ರದಲ್ಲಿ. ಮತ್ತು ಭಾರತದಲ್ಲಿ ಎಲ್ಲೂ ಅಥವಾ ಎಂದಿಗೂ ಕ್ಷಾಮ ಇರಲಿಲ್ಲ ಅಂತ ಬರೆದಿದ್ದಾನೆ. ಮತ್ತು ಭಾರತೀಯರಿಗೆ ಬರವಣಿಗೆಯ ಕಲೆ ಗೊತ್ತಿರಲಿಲ್ಲ ಅಂತ ಬರೆದಿದ್ದಾನೆ. ಆದರೆ ಮಹಾಸ್ಥಾನ ಅಥವಾ ಸೌಹಾಗರ್ ಈ ಶಾಸನಗಳಿಂದ ನಮಗೇನು ಗೊತ್ತಾಗುತ್ತೆ? ಮೌರ್ಯರ ಕಾಲ ಕ್ಷಾಮ ನಿವಾರಣಾ ಕ್ರಮಗಳ ಬಗ್ಗೆ ಕ್ಷಾಮನೂ ಇದೆ ಮತ್ತು ಬರವಣಿಗೆನೂ ಗೊತ್ತಾಗಿತ್ತು ಅಲ್ವಾ? ಅದೆರಡು ಗೊತ್ತಿತ್ತು ಅಂತ ನಾವು ತಿಳ್ಕೊಬಹುದು. ಸೊ ಈ ರೀತಿ ಬಹಳ ಈಸಿ ಇದೆ ಅಂತಂದರೆ ಒಂದು ರೀತಿಯಾಗಿ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತಿದ್ದೇವೆ. ಇದರಲ್ಲಿ ಬರುವಂತಹ ಮುಖ್ಯವಾದ ವಿಷಯಗಳು ಯಾವುದು ಅಂತಂದರೆ, ಸಂಗಮ ಸಾಹಿತ್ಯದಲ್ಲಿ ಪ್ರಮುಖವಾದ ವಿಷಯಗಳು ಏನು, ಅದರ ಟರ್ಮ್ಸ್ಗಳು ಇಂಪಾರ್ಟೆಂಟ್. ಹೊಸ ಟರ್ಮ್ ಬರ್ತದಲ್ವ ಇಲ್ಲಿ, ತಿನೈ ಮತ್ತು ಅಲ್ಲಿರುವಂತಹ ತಿನೈ ಯಾವ್ಯಾವುದು 5, ಅಹಂ, ಪುರಂ ಇದರ ಅರ್ಥ ಏನು, ಮತ್ತು ಅದಾದಮೇಲೆ ಕೃತಿಗಳು ಮಣಿಮೇಗಲೆ ಇರಬಹುದು, ಅದಾದಮೇಲೆ ಶಿಲಪ್ಪಾಧಿಕಾರಂ ಇರಬಹುದು. ಒಟ್ಟಕ್ಕಿರುತಲ್ ಪದ್ಧತಿ ಅಂತಂದರೆ ಏನು, ವೀರಗಲ್ಲು ಅಂತಂದರೆ ಏನು, ಹೀರೋ ಸ್ಟೋನ್ಸ್ ಅಲ್ವಾ, ಅದು ಗೊತ್ತಿರಬೇಕು. ಅದು ಬೇರೆ ಇದು ಬೇರೆ, 2 ಗೊತ್ತಿರಲಿ. ಒಟ್ಟಕ್ಕಿರುತಲ್ ಅಂತಂದರೆ ಏನಾದರೂ ಒಂದು ವೇಳೆ ಅಪಮಾನ ಆದರೆ ಯುದ್ಧದಲ್ಲಿ ಏನು ಮಾಡ್ತಿದ್ರು, ಉತ್ತರ ಭಾಗಕ್ಕೆ ಮುಖ ಮಾಡಿ ಉಪವಾಸ ಮಾಡಿ ಪ್ರಾಣತ್ಯಾಗ ಮಾಡ್ತಾಯಿದ್ರು. ಸೊ ಅದು ಗೊತ್ತಿರಲಿ. ಅದಾದಮೇಲೆ ಬೇರೆ ಏನು ನೋಡಿದ್ವಿ ನಾವು, ವೀರಗಲ್ಲು ಆಯಿತು. ನೆಕ್ಸ್ಟು ಒಟ್ಟಕ್ಕಿರುತಲ್, ಮಿಡ್ಲಲ್ಲಿ ಬರುವಂತಹ ವ್ಯಕ್ತಿಗಳ ಹೆಸರು, ಅವರು ಬರೆದಿರೋ ಪುಸ್ತಕದ ಹೆಸರು ಇಂಪಾರ್ಟೆಂಟ್. ಪಾಹ್ಯನ ಬಗ್ಗೆ ನೋಡಿದ್ವಿ. ಪಾಹ್ಯನ ಬಂದಿರೋದು ಕರೆಕ್ಟಾಗಿ ನೆನಪಿರಲಿ ಯಾವಾಗ ಅಂತ, ಗುಪ್ತರ ಕಾಲದಲ್ಲಿ, ಚಂದ್ರಗುಪ್ತ 2ನೇ ಚಂದ್ರಗುಪ್ತನ ಕಾಲದಲ್ಲಿ, ಅಥವಾ ವಿಕ್ರಮಾದಿತ್ಯ ಅಂತ ಸಹ ಕರೀತಾರೆ. ಸೊ ಅಂದರೆ ಗುಪ್ತರ ಕಾಲದಲ್ಲಿ ಬಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾನೆ. ಅವನ ಪುಸ್ತಕ ಅಥವಾ ಕೃತಿ ಫೋಕೋಕಿ ಅವನ ಗ್ರಂಥ. ಆಮೇಲೆ ಫಾಹಿಯನ್ ಗ್ರಂಥದ ಅಥವಾ ಪುಸ್ತಕದ ಪ್ರಮುಖ ಅಂಶಗಳು ಮೇನ್ಸಿಗೆ ಇಂಪಾರ್ಟೆಂಟ್. ಮತ್ತು ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಯಾವ ಥರ ಇತ್ತು, ಚಾಂಡಾಲರು ಅನ್ನೋದರ ಕಾನ್ಸೆಪ್ಟು, ರಿಲಿಜಿಯಸ್ ಮತ್ತು ಇಕನಾಮಿಕ್ ಕಂಡೀಷನ್ಸ್ ನೋಡಾಯಿತು. ಹ್ಯುಯೆನ್ ತ್ಸಾಂಗ್ನ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದಾದಮೇಲೆ ಅವನು ಹರ್ಷವರ್ಧನನ ಕಾಲದ ಚಿತ್ರಣವನ್ನು ಕೊಡ್ತಾನೆ. ಆಗಿನ ಕಾಲದ ನ್ಯಾಯ ಹೇಗಿತ್ತು, ಸೋಷಿಯಲ್ ಕಲ್ಚರಲ್ ಲೈಫ್ ಹೇಗಿತ್ತು ಅನ್ನೋದನ್ನು ಅಲ್ಲಿ ತಿಳಿಸ್ತಾನೆ. ಆಮೇಲೆ ಮೆಗಸ್ತನಿಸನ ಇಂಡಿಕಾ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಏನು ಡಿಫ್ರೆನ್ಸ್ ಇದೆ, ಯಾವುದರಲ್ಲಿ ತಪ್ಪಿದೆ ಅಥವಾ ಯಾವುದು ಭಿನ್ನಾಭಿಪ್ರಾಯ ಇದೆ ಅಂತ ನಾವು ನೋಡಿ ಆಗಿದೆ. ಸೊ ಇಷ್ಟು ಸಾಕು ಇವತ್ತು. ಸೊ ಮೊದಲೇ ಹೇಳಿದಾಗೆ ವಿಡಿಯೋ ಲೆಂತ್ ಕಡಿಮೆ ಮಾಡ್ತಾ ಇದ್ದಾನೆ, ಅಂದರೆ ಜಾಸ್ತಿ ದಿನ ಎಕ್ಸ್ಟೆಂಡ್ ಆಗಬಹುದು, ನೋಡೋಣ. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಗಡಿಬಿಡಿ ಮಾಡೋದ್ರಿಂದ ಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ, ಅದಕ್ಕೆ ಟೈಮ್ ಕೊಡಲೇಬೇಕು ಅಲ್ವಾ? ನಮಗೆ ಟೈಮ್ ಇದೆ ಅಂತ ನಮಗೆ ಬೇಕಾದ ತಕ್ಷಣ ಎಲ್ಲ ಬಂದುಬಿಡೋದಿಲ್ಲ ಮೆದುಳಿಗೆ. ಅದಕ್ಕೆ ನಿಧಾನವಾಗಿ ಓದಿದರೆ, ಅರ್ಥ ಮಾಡ್ಕೊಳ್ತಾ ಹೋದರೆ ಮಾತ್ರ ಜ್ಞಾನ ನಮ್ಮದಾಗತ್ತೆ. ಸರಿನಾ? ಹಾಗೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.